ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗಾಯ್ಸ್, ಇವತ್ತು ಭಾನುವಾರ. ಸೊ ಗಾಯ್ಸ್, ಇವತ್ತು ಎಲ್ಲಿದ್ದೀನಿ ಅಂದರೆ, ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಪಪ್ಪನಾಡಲ್ಲಿದ್ದೆ. ಸೊ ಪಪ್ಪನಾಡಿಂದ ಮುಲ್ಕಿಗೆ ಹೋಗ್ತಾ ಇದ್ದೀನಿ. ಅದೇ ಜರ್ನಿ ಇದು ನಾವು ಶಾರ್ಟ್ ಟೈಮಲ್ಲಿ ನೋಡ್ತಾ ಇರೋದು. ಸೊ ಗಾಯ್ಸ್, ಇನ್ನು ಯಾರೇ ನನ್ನ ಚಾನಲ್ನ ಮತ್ತು ಕರ್ನಾಟಕ ಸೀರೀಸ್ನ ಇಷ್ಟಪಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಸೊ ಅದೇ ಥರ ಹೆಚ್ಚಿಗೆ ಸಪೋರ್ಟ್ ಮಾಡ್ತಾ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತಿಳಿಸಿ. ಸೊ ಏನಾದರೂ ಚೇಂಜಸ್ ಇತ್ತು, ಇಲ್ಲ ಅಡಿಷ್ನಲ್ ಆಗಿ ಆ್ಯಡ್ ಆನ್ ಇತ್ತು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಬೇಗ ನಿಮಗೆ ಅದೇ ಥರ ವೀಡಿಯೋಸ್ ಮಾಡ್ಕೊಂಡು ಮುಂದಕ್ಕೆ ಬರ್ತೀನಿ. ಸೊ ಗಾಯ್ಸ್, ಇವತ್ತು ಏನು ಸ್ಟೋರಿ ಅಂದರೆ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಾಗಿರಬೇಕು, ಟೈಟಲಲ್ಲಿದೆ. ಸೊ ಶ್ರೀ ವೆಂಕಟರಮಣನ ಬಗ್ಗೆ ಇವತ್ತಿನ ಸ್ಟೋರಿ ಆಗಿರುತ್ತೆ. ಸೊ ಮುಲ್ಕಿಗೆ ಹೋಗ್ತಾ ಇದ್ದೀನಿ. ಶ್ರೀ ವೆಂಕಟರಮಣ ಟೆಂಪಲ್ ಬಗ್ಗೆ ಇವತ್ತಿನ ಹಿಸ್ಟೋರಿಕಲ್ ಸ್ಟೋರಿ ಮತ್ತು ವೀಡಿಯೋಸ್ನ ನಿಮ್ಮ ಮುಂದಕ್ಕೆ ಇಡ್ತೀನಿ. ಸೊ ಗೈಸ್, ಇದೇನು ಜರ್ನಿ ಇದೆಯಲ್ಲ, ಇದು ಬಂದು ಮುಲ್ಕಿಗೆ ಹೋಗ್ತಾ ಇರೋ ಜರ್ನಿನ ಇವಾಗ ಹೋಗ್ತಾ ಇರೋದು. ಪಪ್ಪನಾಡಿಂದ ಮುಲ್ಕಿವರೆಗೂ ಒಂದು ಶ್ರೀ ವೆಂಕಟರಮಣ ದೇವಸ್ಥಾನ, ಮುಲ್ಕಿ. ಐತಿಹಾಸಿಕ ಕತೆ. ಮುಲ್ಕಿಯ ಶ್ರೀ ವೆಂಕಟರಮಣ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಬಹು ಪ್ರಸಿದ್ಧ ಮತ್ತು ಪ್ರಾಚೀನ ದೇವಸ್ಥಾನಗಳಲ್ಲಿ ಒಂದು. ಈ ದೇವಸ್ಥಾನ ಗೋಡ್ಸೆ ಸಾರದಾರ್ ಕುಟುಂಬದೊಂದಿಗೆ ಮತ್ತು ಗೌಡ ಸಾರಸ್ವತ ಬ್ರಾಹ್ಮಣ ಜಸ್ ಸಮುದಾಯದ ಇತಿಹಾಸದೊಂದಿಗೆ ತೀವ್ರವಾಗಿ ಸಂಬಂಧ ಹೊಂದಿದೆ. ಈ ದೇವಸ್ಥಾನದ ಮುಖ್ಯ ದೇವತೆ ಶ್ರೀ ವೆಂಕಟರಮಣ ವಿಷ್ಣುವಿನ ರೂಪ ಅವರು. ದೇವಾಲಯದ ಸ್ಥಾಪನೆಯ ಬಗ್ಗೆ ಹಲವಾರು ಪುರಾಣ ಕಥೆಗಳಿವೆ. ಅವುಗಳಲ್ಲಿ ಒಂದು ಪ್ರಖ್ಯಾತ ಕತೆ ಇಂತಿದೆ. ಪವಾಡಮಯ ಕತೆ. ಬಹುಶತಮಾನಗಳ ಹಿಂದೆ ಮುಲ್ಕಿಯಲ್ಲಿ ಒಂದು ಸತ್ಪುರುಷನಿಗೆ ಗೋಡ್ಸೆ ಕುಟುಂಬದವರೆಗೆ ತಲುಪುವ ವೈಷ್ಣವ ಭಕ್ತಿಗೆ ಪ್ರತಿದಿನ ತೀವ್ರ ಪೂಜೆ ಸಲ್ಲಿಸುತ್ತಿದ್ದ ಅವನು ತನ್ನ ಮನೆಯಲ್ಲಿಯೇ ಶ್ರೀ ವೆಂಕಟರಮಣನ ಮೂರ್ತಿಯನ್ನು ಪೂಜಿಸುತ್ತಿದ್ದ. ಒಂದು ದಿನ ಆ ಮೂರ್ತಿಯು ಪವಾಡವಾಗಿ ಮಾತನಾಡಿತು ಮತ್ತು ಭಕ್ತನಿಗೆ ಹೇಳಿದರು, ನನಗೆ ಇದೀಗ ಸಾರ್ವಜನಿಕವಾಗಿ ಪೂಜೆಯಾಗಬೇಕಾಗಿದೆ. ನನ್ನಿಗಾಗಿ ದೇವಾಲಯವೊಂದನ್ನು ನಿರ್ಮಿಸು. ಭಕ್ತನು ಗ್ರಾಮಸ್ಥರ ಸಹಾಯದಿಂದ ದೇವಾಲಯವನ್ನು ನಿರ್ಮಿಸಿದ. ದೇವರ ಮೂರ್ತಿಯ ಪ್ರತಿಷ್ಠಾಪನೆಯ ದಿನ ದೈವಿಕ ವಿದ್ಯುತ್ ತರಂಗಗಳು, ಸುಗಂಧ ಗಾಳಿಯು ಹರಡಿದವು ಎನ್ನುವುದು ಕಥೆ. ಈ ಸಮಯದಿಂದ ದೇವಸ್ಥಾನವು ಗ್ರಾಮಸ್ಥರ ನಂಬಿಕೆಗೆ ಕೇಂದ್ರಬಿಂದುವಾಯಿತು. ಆಚಾರ ಮತ್ತು ಉತ್ಸವಗಳು. ಇಲ್ಲಿ ವರ್ಷಪೂರ್ತಿ ಅನೇಕ ಉತ್ಸವಗಳು ನಡೆಯುತ್ತವೆ. ಮುಖ್ಯವಾಗಿ ರಥೋತ್ಸವ, ಕಾರ್ ಫೆಸ್ಟಿವಲ್. ಭಕ್ತರಿಂದ ತುಂಬಿದ ಈ ಉತ್ಸವವು ದೇವಸ್ಥಾನಕ್ಕೆ ಮಹತ್ತರವಾಗಿರುವುದು. ನವರಾತ್ರಿ ಮತ್ತು ರಘುನಾಥೋತ್ಸವ ಕೂಡ ಪ್ರಮುಖ ಆಚರಣೆಗಳಾಗಿವೆ. ಧಾರ್ಮಿಕ ಕೇಂದ್ರವಾಗಿ ಮಹತ್ವ. ಇದು ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯದ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದು. ಮುಲ್ಕಿಯ ದೇವರು ಭಕ್ತರ ಇಚ್ಛೆಗಳನ್ನು ಪೂರೈಸುವವರು ಎಂದು ನಂಬಲಾಗುತ್ತದೆ. ಹಲವು ಮಂದಿ ದೀರ್ಘ ಪ್ರಯಾಣ ಮಾಡಿ ದೇವರ ದರ್ಶನಕ್ಕೆ ಬರುತ್ತಾರೆ. ದೇವಾಲಯದ ಉದ್ಭವ ಮತ್ತು ಪರಂಪರೆ. ಮುಲ್ಕಿಯ ಈ ದೇವಾಲಯವು ಸುಮಾರು 400 ವರ್ಷಕ್ಕೂ ಹೆಚ್ಚು ಇತಿಹಾಸ ಹೊಂದಿದ್ದು, ಅದರ ಸ್ಥಾಪನೆ 17ನೇ ಶತಮಾನದ ಕೊನೆಯಲ್ಲಿ ಅಥವಾ 18ನೇ ಶತಮಾನದ ಆರಂಭದಲ್ಲಿ ನಡೆದಿರಬಹುದು ಎಂದು ತಜ್ಞರು ನಂಬುತ್ತಾರೆ. ದೇವಾಲಯದ ನಿರ್ಮಾಣವು ಗೋಡ್ಸೆ ಕುಟುಂಬದ ಶ್ರದ್ಧಾಳು ಗುರುಭಕ್ತರು ಹಾಗೂ ಗ್ರಾಮಸ್ಥರ ಸಹಕಾರದಿಂದ ನಡೆದಿತು. ಇಲ್ಲಿ ಪೂಜೆಯ ಕ್ರಮ ವಿಧಿಗಳು ವಿದ್ವಾನ್ ಪಂಡಿತರ ಆಚಾರ ಗೆಸ್ಪ ಸಮುದಾಯದ ಮಧ್ವಾಚಾರ್ಯರ ದ್ವೈತ ತತ್ವದ ಆಧಾರದ ಮೇಲೆ ನಡೆಯುತ್ತವೆ. ದೇವಾಲಯದ ಆಡಳಿತವು ಸಮುದಾಯದ ಹಿರಿಯರ ಮೂಲಕ ನಿರ್ವಹಿಸಲ್ಪಡುತ್ತದೆ. ದೈವಿಕ ಪವಾಡಗಳು. 1. ದೇವರ ಪ್ರತ್ಯಕ್ಷ ಅನುಭವ. ಒಮ್ಮೆ ದೇವಸ್ಥಾನದಲ್ಲಿ ದೀಪ ಆರಿಯದೇ ಇದ್ದರೂ ದೇವರ ಮೂರ್ತಿಯ ಮುಂದೆ ಬೆಳಕು ಕಾಣಿಸಿತು. ಗ್ರಾಮಸ್ಥರು ಅದನ್ನು ದೇವರ ಪ್ರತ್ಯಕ್ಷ ಲಕ್ಷಣವೆಂದು ನಂಬಿದರು. ಈ ಘಟನೆಯ ನಂತರ ದೇವಾಲಯದ ಪ್ರತಿಷ್ಠೆ ಮತ್ತಷ್ಟು ಏರಿತು. 2. ಭಕ್ತನ ಸಂಕಷ್ಟ ಪರಿಹಾರ. ಒಬ್ಬ ಬಡ ಭಕ್ತನಿಗೆ ದೊಡ್ಡ ಆರ್ಥಿಕ ಸಂಕಷ್ಟವಿತ್ತು. ಆತನು ದೇವರಿಗೆ ಸಂಕಲ್ಪ ಮಾಡಿ 1 ವಾರ ಸೇವೆ ಸಲ್ಲಿಸಿದ. 7ನೇ ದಿನದಲ್ಲಿ ಅಚಾನಕ್ ಅವನಿಗೆ ಕೆಲಸದ ಅವಕಾಶ ಮತ್ತು ಹಣದ ವ್ಯವಸ್ಥೆ ಆಯಿತು. ಇದನ್ನು ಭಕ್ತರು ಶ್ರೀ ವೆಂಕಟರಮಣನ ಅನುಗ್ರಹ ಎಂದು ನಂಬಿದ್ದಾರೆ. ಪ್ರಮುಖ ಉತ್ಸವಗಳು ಮತ್ತು ಸಂಭ್ರಮ. 1. ಮಹಾ ರಥೋತ್ಸವ. ಪ್ರತಿ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ನಡೆಯುವ ಈ ಉತ್ಸವವು ಸಾವಿರಾರು ಭಕ್ತರನ್ನು ಸೆಳೆಯುತ್ತದೆ. ವಿವಿಧ ದಿನಗಳಲ್ಲಿ ಭಕ್ತಿಗೆ ತಕ್ಕಂತೆ ರಥಸವಾರಿ, ಅನ್ನಸಂತರ್ಪಣೆ, ಯಕ್ಷಗಾನ, ಭಜನೆಗಳು ನಡೆಯುತ್ತವೆ. 2. ರಾಮನವಮಿ, ಕೃಷ್ಣಾಷ್ಟಮಿ, ನವರಾತ್ರಿ, ದೀಪಾವಳಿ ಮುಂತಾದ ಎಲ್ಲ ವೈಷ್ಣವ ಉತ್ಸವಗಳು ಶ್ರೀಮಂತ ರೀತಿಯಲ್ಲಿ ಆಚರಿಸಲಾಗುತ್ತವೆ. ದೇವಾಲಯದ ವಿಶೇಷತೆಗಳು. ಶ್ರೀ ವೆಂಕಟರಮಣ ಮೂರ್ತಿ ಪುಟ್ಟ ಆದರೆ ಶಕ್ತಿಶಾಲಿ ಮುಖಭಾವ.
ದೇವರು ಶುಭ ಸಮೃದ್ಧಿಯ ಸಂಕೇತ. ದೇವಾಲಯದ ಶುದ್ಧತೆ, ನಿತ್ಯ ಪೂಜೆಗಳ ನಿಯಮಿತತೆ ಇತರೆ ಕ್ಷೇತ್ರಗಳಿಗಿಂತ ವಿಭಿನ್ನವಾಗಿದೆ. ಇಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿದ್ಯಾದಾನಗಳು, ಸಮಾಜ ಸೇವೆಗಳಿಂದ ದೇವಾಲಯವು ನೈತಿಕ ಪ್ರೇರಣೆಯ ಕೇಂದ್ರವಾಗಿದೆ. ಶ್ರೀದೇವರ ಮೂರ್ತಿ ಒಂದು ದಿವ್ಯ ವಿಶೇಷತೆ. ಮುಲ್ಕಿಯ ಶ್ರೀ ವೆಂಕಟರಮಣ ದೇವರ ಮೂರ್ತಿ ವಿಶಿಷ್ಟ ಶೈಲಿಯಲ್ಲಿ ನಿರ್ಮಿತವಾಗಿದೆ. ಮೂರ್ತಿಯು ಚತುರ್ಭುಜ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು, ಕೈಯಲ್ಲಿ ಶಂಖ, ಚಕ್ರ, ಗದಾ ಮತ್ತು ಪದ್ಮಗಳನ್ನು ಧರಿಸಿರುವರು. ದೇವರ ಮುಖಭಾವ ಶಾಂತ, ದಯಾಮಯ, ಭಕ್ತಿಗೆ ಆಕರ್ಷಣೆಯಾಗಿ ಇರುತ್ತದೆ. ಶಿಲಾಮೂರ್ತಿಯು ಅನ್ಯ ಕ್ಷೇತ್ರಗಳಂತೆ ದೊಡ್ಡದಾಗಿಲ್ಲ, ಆದರೆ ಭಕ್ತರು ಈ ಮೂರ್ತಿಯಲ್ಲಿ ಶ್ರೀಹರಿಯ ಸಂಪೂರ್ಣ ಪ್ರಭಾವವನ್ನು ಅನುಭವಿಸುತ್ತಾರೆ. ಮುಖ್ಯ ಆವೃತ್ತಿ, ದೇವರ ಕಥೆ, ಸ್ಥಳ ಮಹಿಮೆ. ಪುರಾಣವನ್ನ ಧಾರಾಳವಾಗಿ ಹೇಳಿದಂತೆ ಇಲ್ಲೊಂದು ಜನಪ್ರಿಯ ಕಥೆ. ಅಗ್ನಿ ಪುರಾಣದ ಪ್ರಕಾರ ವಿಷ್ಣುವಿನ ಒಂದು ಅಂಗಭಾಗದಿಂದ ಶ್ರೀ ವೆಂಕಟರಮಣನ ರೂಪ ಸೃಷ್ಟಿಯಾಯಿತು. ಈ ದೈವಿಕ ಶಕ್ತಿ ಭೂಮಿಗೆ ಬಂದು ಒಂದು ಸಂತನ ಮನೆಯಲ್ಲಿ ಪ್ರತಿಷ್ಠಾಪಿತವಾದಾಗ ಆ ಮನೆ ಸಂಪೂರ್ಣ ದಿವ್ಯತೆಯಿಂದ ತುಂಬಿತು. ದೇವರನ್ನು ಮನೆಯ ದೇವರಾಗಿ ಪೂಜಿಸುತ್ತಿದ್ದ ಅವರು ದೇವರ ಇಚ್ಛೆಯಿಂದ ದೇವಸ್ಥಾನ ನಿರ್ಮಿಸಿದರು. ಹೇಳುತ್ತಾರೆ, ಇದೊಂದು ಸ್ಥಳ ಮಹಿಮೆಯಾಗಿ ಬದಲಾಗಿದ್ದು, ಇಲ್ಲಿಗೆ ಬಂದ ಭಕ್ತರು ಸಂಕಷ್ಟಗಳಿಂದ ಮುಕ್ತರಾಗುತ್ತಾರೆ. ಈ ಸ್ಥಳದಲ್ಲಿ ಶ್ರದ್ಧಾ ಮತ್ತು ಭಕ್ತಿ ಎಂಬ ಎರಡು ಪದಗಳು ದೇವರನ್ನು ಆಪ್ತವಾಗಿ ಸೇರಿಸಿಕೊಳ್ಳುವ ಸೇತುವೆಯಂತಿವೆ. ಆಧ್ಯಾತ್ಮಿಕ ಉನ್ನತಿಯ ಕ್ಷೇತ್ರ. ಮುಲ್ಕಿಯ ಈ ಕ್ಷೇತ್ರವು ಕೇವಲ ದೇವರ ದರ್ಶನಕ್ಕೆ ಮಾತ್ರವಲ್ಲ. ಇಲ್ಲಿ ಜಪಯಜ್ಞಗಳು, ವಿಷ್ಣು ಸಹಸ್ರನಾಮ ಪಾರಾಯಣ, ಶ್ರೀ ಸುದರ್ಶನ ಹವನ, ಸತ್ಯನಾರಾಯಣ ಪೂಜೆ ಮುಂತಾದ ಅನೇಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಭಕ್ತರು ಇಲ್ಲಿ ತಪಸ್ಸು, ಉಪವಾಸ, ಸಂಕಲ್ಪ ಪೂಜೆಗಳು ಮಾಡುತ್ತಿದ್ದು ಇಚ್ಛಾಪೂರ್ತಿ ಕ್ಷೇತ್ರ ಎಂಬ ಖ್ಯಾತಿಗೆ ತಲುಪಿದೆ. ಭಕ್ತರ ಜೀವನದಲ್ಲಿ ದೇವರ ಪಾತ್ರ ಹೆಚ್ಚು. ಮುಲ್ಕಿಯ ಸ್ಥಳೀಯರು ಮತ್ತು ಹೊರನಗರದ ಗೌಡ, ಸಾರಸ್ವತ ಬ್ರಾಹ್ಮಣರು ತಮ್ಮ ಜೀವನದ ಎಲ್ಲ ಆರಂಭಕ್ಕೂ ಮುನ್ನ ಮುಲ್ಕಿಯ ವೆಂಕಟರಮಣ ದೇವರ ಕೃಪೆ ಬೇಡುವರು. ಈ ದೇವರನ್ನು ವ್ಯಾಪಾರದ ಆರಂಭಕ್ಕೆ, ನೂತನ ಮನೆ ಪ್ರವೇಶಕ್ಕೆ, ಶಿಷ್ಟ ಪ್ರಾರ್ಥನೆಗಳಿಗೆ ಅಷ್ಟೇ ಅಲ್ಲ, ಮಕ್ಕಳ ವಿದ್ಯಾಭ್ಯಾಸಕ್ಕೂ ಮೊದಲು ಪ್ರಾರ್ಥನೆ ಸಲ್ಲಿಸುತ್ತಾರೆ. ಇದು ಆಧ್ಯಾತ್ಮಿಕ ಮಾರ್ಗದರ್ಶಕ ದೇವರು ಎಂಬಂತೆ ಭಕ್ತರ ಮನಸ್ಸಿನಲ್ಲಿ ಬೇರೂರಿದೆ. ಆಧ್ಯಾತ್ಮಿಕ ವಾಕ್ಯಗಳು, ಉಪದೇಶಗಳು. ವಿಶ್ವಾಸವೇ ವಿಕಾಸ. ಮುಲ್ಕಿಯ ಶ್ರೀ ವೆಂಕಟರಮಣನ ಭಕ್ತಿಗೆ ಈ ನಂಬಿಕೆಯಾಗಿದ್ದು, ದೇವರ ದರ್ಶನಕ್ಕಿಂತಲೂ ಆತ್ಮದ ಶುದ್ಧತೆ ಶ್ರೇಷ್ಠ ಎಂಬ ಸಂದೇಶ ಇಲ್ಲಿ ಪ್ರತಿದಿನ ಭಜನೆಗಳಲ್ಲಿ ಕೇಳಿಸುತ್ತವೆ. ಪೌರಾಣಿಕ ಹಿನ್ನೆಲೆ ಮತ್ತು ತಾತ್ವಿಕ ಪ್ರಭಾವ. ಮುಲ್ಕಿಯ ಶ್ರೀ ವೆಂಕಟರಮಣ ದೇವರನ್ನು ಸಾಮಾನ್ಯವಾಗಿ ವಿಷ್ಣುವಿನ ಅವತಾರವೆಂದು ಪೂಜಿಸಲಾಗುತ್ತದೆ. ಆದರೆ ಸ್ಥಳೀಯ ಪರಂಪರೆಯಲ್ಲಿ ಈ ದೇವರನ್ನು ಶ್ರೀರಾಮಚಂದ್ರನ ರೂಪ, ಶ್ರೀ ವಿಷ್ಣು ಮತ್ತು ಕೆಲವು ವೇಳೆ ಶ್ರೀಕೃಷ್ಣನ ಮೂರ್ತಿ ಎಂದು ನಂಬಲಾಗುತ್ತದೆ. ಇದರಿಂದಾಗಿ ಈ ದೇವರ ಪೂಜೆಯಲ್ಲಿ 3 ರೂಪಗಳ ಪರಂಪರೆಯ ತಾತ್ವಿಕ ಅಂಶಗಳು ಮಿಶ್ರಿತವಾಗಿವೆ. ಮಧ್ವ ಸಂತರ ಪ್ರವಾಸ. ಶ್ರೀ ಮಧ್ವಾಚಾರ್ಯರ ಪರಂಪರೆಯ ಅನೇಕ ಯತಿಗಳು ಮುಲ್ಕಿಗೆ ಭೇಟಿ ನೀಡಿದ್ದು, ದೇವಾಲಯಕ್ಕೆ ತಾತ್ವಿಕ ಮಾರ್ಗದರ್ಶನ ನೀಡಿರುವ ದಾಖಲೆಗಳು ಕಂಡುಬರುತ್ತವೆ. ಶ್ರೀ ಸುಧೀಂದ್ರ ತೀರ್ಥರು, ಶ್ರೀ ಶ್ರೀಪಾದ ವಲ್ಲಭ ತೀರ್ಥರು ಮುಂತಾದವರು ಈ ಕ್ಷೇತ್ರಕ್ಕೆ ಮಹತ್ವವನ್ನು, ಭಕ್ತರ ಆತ್ಮೋನ್ನತಿಗೂ ಕಾರಣರಾಗಿದ್ದಾರೆ. ಕಲಾ ಸಂಸ್ಕೃತಿಯ ಕೇಂದ್ರ. ಈ ದೇವಾಲಯದಲ್ಲಿ ನಾಡಿನ ಕಲಾ ಪರಂಪರೆ ಜೀವಂತವಾಗಿದೆ. 1. ಯಕ್ಷಗಾನ. ಪ್ರತಿ ವರ್ಷದ ಉತ್ಸವ ಸಮಯದಲ್ಲಿ ಇಲ್ಲಿನ ರಾತ್ರಿ ಭಕ್ತಿಗೆ ಯಕ್ಷಗಾನ ಮಂಡಳಿಗಳಿಂದ ಪ್ರಸಂಗಗಳು ನಡೆಯುತ್ತವೆ. ಪ್ರಸಿದ್ಧ ತಾಳಮದ್ದಳೆ ಕಾರ್ಯಕ್ರಮಗಳು ಇಲ್ಲಿ ಕೂಡ ನಡೆಯುತ್ತವೆ. 2. ಭಜನೆ ಮತ್ತು ದಾಸ ಸಾಹಿತ್ಯ. ದೇವಾಲಯದ ದಾಸರ ಸೇವೆ ಘಟಕವು ನಿತ್ಯ ಭಜನೆ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು, ಪುರಂದರ ದಾಸ, ಕನಕದಾಸರ ಕೃತಿಗಳು ಇಲ್ಲಿ ಪ್ರತಿದಿನ ಹಾಡಲಾಗುತ್ತವೆ. ಸಮುದಾಯ ಸೇವೆಯ ಪ್ರಭಾವ. ಇಲ್ಲಿನ ದೇವಸ್ಥಾನವು ಧಾರ್ಮಿಕ ಕೇಂದ್ರವಲ್ಲ, ಅದು ಸಾಮಾಜಿಕ ಸೇವೆಗಳಿಗಿಂತಲೂ ಪ್ರಸಿದ್ಧ. ವಿದ್ಯಾನಿಧಿ ಯೋಜನೆ, ಬಡ ವಿದ್ಯಾರ್ಥಿಗಳಿಗೆ ಶಾಲಾ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ನೆರವು. ಆರೋಗ್ಯ ಶಿಬಿರಗಳು, ನಿಯಮಿತವಾಗಿ ಉಚಿತ ವೈದ್ಯಕೀಯ ಶಿಬಿರಗಳು. ಅನ್ನದಾನ ಸೇವೆ, ಪ್ರತಿದಿನ ದೇವಾಲಯದಲ್ಲಿ ಉಚಿತ ಪ್ರಸಾದ ವಿತರಣೆಯ ವ್ಯವಸ್ಥೆ. ದರ್ಶನ ಮತ್ತು ದೇವಾಲಯಕ್ಕೆ ಭೇಟಿ. ಮುಂಜಾನೆ 6:00 ರಿಂದ ಪೂಜೆ ಆರಂಭ. ಮಧ್ಯಾಹ್ನ ಮಹಾಪೂಜೆ ನಂತರ ಪ್ರಸಾದ ವಿತರಣೆ. ಸಂಜೆ ದೀಪಾರಾಧನೆ, ವಿಶೇಷ ಭಜನೆಗಳು. ಯಾತ್ರಾರ್ಥಿಗಳಿಗೆ ಸೂಚನೆ. ಮುಲ್ಕಿಯ ಈ ಕ್ಷೇತ್ರವನ್ನು ಭೇಟಿ ಮಾಡುವವರು ಸಮೀಪದ ಉಡುಪಿ, ಮಂಗಳೂರು, ಕಟ್ಪಾಡಿ ಕ್ಷೇತ್ರಗಳನ್ನು ಸಹ ಭೇಟಿ ನೀಡಿ ದೇವಭೂಮಿಯ ಅನುಭವ ಪಡೆಯಬಹುದು. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನನ್ನ ಚಾನೆಲ್ಗೆ ಬೆಂಬಲ ನೀಡುತ್ತೀರಿ. ನನ್ನ ಚಾನೆಲ್ ಹೆಸರು ಲೈಫ್ ಮೇಕ್ ಚೇಂಜರ್ ಮತ್ತು ನನ್ನ ಹೆಸರು ಜೈ. ನೀವೆಲ್ಲರೂ ನನ್ನ ಸಪೋರ್ಟ್. ದಯವಿಟ್ಟು ನನ್ನ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನನ್ನ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.